ಮನುಷ್ಯನಿಗೆ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವ ದೇವರು ಎಂದರೆ ತಿರುಪತಿ ತಿಮ್ಮಪ್ಪ. ಒಮ್ಮೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಬಂದರೆ ಬೆಟ್ಟದಂಥ ಕಷ್ಟವು ಮಂಜಿನಂತೆ ಕರಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳದ್ದು. ಭಕ್ತರ ಬೇಡಿಕೆಯನ್ನು ಆಲೈಸಿ ಅದನ್ನು ಮೊಟ್ಟ ಮೊದಲು ಶ್ರೀನಿವಾಸನ ಕಿವಿಯಲ್ಲಿ ಹೇಳುವುದು ಯಾರೆಂದರೆ ಅವಳೇ ವ್ಯೂಹಲಕ್ಷ್ಮಿ. ಹಾಗಾದರೆ ವ್ಯೂಹಲಕ್ಷ್ಮಿ ಯಾರು? ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಅಂದರೆ ಎದೆ ಭಾಗದಲ್ಲಿ ನೆಲೆಸಿರುವಂಥ ಲಕ್ಷ್ಮಿಯನ್ನು ವ್ಯೂಹಲಕ್ಷ್ಮಿ ಎಂದು ಕರೆಯುತ್ತಾರೆ. ವ್ಯೂಹಲಕ್ಷ್ಮಿಯ ಮಂತ್ರ ಪಠಣೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯಾಗುತ್ತದೆ. ಇನ್ನು ಸಾಲದಿಂದ ಮುಕ್ತರಾಗ್ತೀರಾ. ವ್ಯಾಪಾರದಲ್ಲಿ ಲಾಭವಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು, ಜ್ಞಾನಾರ್ಜನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ. ಮಂತ್ರ ಬಂದು ಹೀಗಿದೆ: ಓಂ ಶ್ರೀ ಓಂ ನಮಃ ಓಂ ಪರಮಲಕ್ಷ್ಮೇ ವಿಷ್ಣು ವಕ್ಷಸ್ಥಿತಾಯೇ ಆಶ್ರಿತ ತಾರಕಾಯೇ ರಮಾಯೇ ನಮೋ ವಹ್ನಿಜಾಯೇ ನಮೋ ನಮಃ. ಮಂತ್ರವನ್ನು ಪ್ರತಿದಿನ 108 ಬಾರಿ ಹೇಳಬೇಕಾಗತ್ತೆ ಅಥವಾ 41 ದಿನಗಳ ಕಾಲ 108 ಬಾರಿ ಜಪ ಮಾಡಬೇಕು. ಈ ರೀತಿ ಮಾಡಿದ್ದಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ವ್ಯೂಹಲಕ್ಷ್ಮಿಯ ರಹಸ್ಯದ ಬಗ್ಗೆ ಮಾಹಿತಿ ಬೇಕಿದ್ರೆ ವ್ಯೂಹಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಡೀಟೇಲ್ ವಿಡಿಯೋ ಖಂಡಿತ ಮಾಡ್ತೀನಿ.